ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ದೂರನ್ನು ಕೊಡ್ತಾರೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಅಧ್ಯಕ್ಷ ದಯವಿಟ್ಟು ಆಯ್ತು ಅವರು ಹೇಳಿದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆಯಾಗಿದೆ. ರಾಜಣ್ಣ ಮಾತನಾಡಿದ್ದನ್ನ ಗಮನಿಸ್ತಾ ಇದ್ರಿ ನೀವು. ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ದೇ ಚರ್ಚೆ. ಅವ್ರು ಹೇಳ್ತಾ ಇದ್ರು ನನ್ನ ಮೇಲೂ ಕೂಡ ಅಟೆಂಪ್ಟ್ ಆಗಿದೆ, ಅದ್ರ ಬಗ್ಗೆ ದಾಖಲೆ ಕೊಡ್ತೀನಿ ಅಂತ. ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ. ನನ್ನ ಜೀವನ ಹಾಳಾಗೋಗ್ಲಿ ಸಭಾಧ್ಯಕ್ಷರೇ, ದಯವಿಟ್ಟು ಮಾತಾಡಕ್ಕೆ ಅವಕಾಶ ಕೊಡಿ. ಈಗಲ್ಲ ಮತ್ತೆ ಮಾತಾಡಿ ಹೇಳಿ ಬಜೆಟ್ ಅಲ್ಲಿ ಸಭಾಧ್ಯಕ್ಷರೇ, ನಿಮ್ಮ ಕೈ ಮುಗಿ ಕೇಳ್ತೀನಿ, ಕೇಳ್ಕೊಳ್ಳಿ. ಮಾತಾಡೋದು ಮಾತಾಡಿ. ಮೊಮ್ಮಕ್ಕಳು ಅವ್ರಿಗೆ 15 ವರ್ಷ ಆಯ್ತು, ಅವ್ರು ಏನಂತ ತಲೆ ಎತ್ಕೊಂಡು ಹೊರಡ್ತಾರೆ. ನೀವ್ ಏನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ, ಇವತ್ತು ಇಲ್ಲಿ ಬರ್ಲಿ. ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ. ಅವ್ರು ಮುಗಿಯಂತ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ, ಪ್ರಮಾಣ ಮಾಡ್ಲಿ. ನಾನು ಪ್ರತ್ಯಾಗಿ ದೇವಸ್ಥಾನಕ್ಕೆ ಹೋಗಿ ನನ್ನ ಮೇಲೆ ರೇಪ್ ಕೇಸ್ ಮಾಡಿದೀನಿ. ನಾನು ಈ ತರ ನನ್ನ ಜೀವನ ಹಾಳು ಮಾಡೋದಕ್ಕೆ ರೇಪ್ ಕೇಸ್ ಹಾಕ್ತಾರ ಇವರು. ಈಗ ಬಜೆಟ್ ಸಬ್ಜೆಕ್ಟ್ ಬಂದು ರಾಮನಗರ ಡಿಸ್ಟಿಕ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಆಯ್ತು, ಅವಳು ಇರೋದಿಲ್ಲಿ 50. ಆಯ್ತು, ನೀವು ಮತ್ತೆ ಮಾತಾಡಿ. ಬಜೆಟ್ ರಾತ್ರಿ 2 ಗಂಟೆಗೆ 5 ವರ್ಷದ ಹಿಂದಿನ ಬಜೆಟ್ ಸಬ್ಜೆಕ್ಟ್ ಅಲ್ಲ. ಈ ರೀತಿ ನನ್ನ ಜೀವನ ಹಾಳು ಮಾಡ್ಬೇಕು. ಆಯ್ತು, ನಾಳೆ ತಪ್ಪೇನು? ಆಯ್ತು, ನಿಮ್ಗೆ ಪರಿಚಯ ಬಜೆಟ್ ಇಲ್ಲ. ಆಯ್ತು, ಪರಿಚಯ ಆಯ್ತು, ಮಂಜುನಾಥ್ ನಿಮಗೆ ಪರಿಚಯ ಇಲ್ವೇನ್ರಿ ಅವರು? ಆಯ್ತು, ಸೀಟ್ ಏನ್ ಮಾಡ್ತೀರಿ ನೀವು? ಇದು ಕೋರ್ಟ್ ಅಲ್ಲಿ ನೋಡಿ, ತಮ್ಮ ತನಿಖೆ ನಡೀತಾ ಇಲ್ಲಿ ಇಲ್ಲೇ ಸಭೆ ತೆಗಿಬೇಡಿ. ಬಜೆಟ್ ಬಗ್ಗೆ ಮಾತಾಡ್ತೀವಿ, ಯಾಕೆ ಈ ರೀತಿ ಮಾತಾಡ್ತೀವಿ? ಆಯ್ತು ಮುಂದೆ ಆಯ್ತು ಮುಂದೆ ಈ ರೀತಿ ಮಾತಾಡ್ತದ ಇಲ್ಲ? ಆಯ್ತು, ಆಯ್ತು, ನೋಡಿ ಮಾತಾಡೋದು ಸರಿಯಲ್ಲ. ಮತ್ತೆ ಹೇಳ್ತಾನೆ ಬಜೆಟ್ ನಲ್ಲಿ ಇದನ್ನು ಈಗ ಮಾತಾಡ್ದಲ್ಲ ನೀವು. ಬಜೆಟ್ ಅಲ್ಲಿ ಯಾಕೆ ನೀವು ಪರ್ಸನಲ್ ವಿಷಯ ಕಡೆ ಮಾತಾಡ್ತೇನೆ ನೋಡಿ. ಆ ರೀತಿ ಮಾತಾಡಿ, ಬಜೆಟ್ ಬಗ್ಗೆ ಮಾತಾಡ್ರಿ. ಏನು ಮಾತಾಡ್ತಾರೆ? ಸಮ್ಮತಿ ಮಂಜುನಾಥ್ ಕಂಟಿನ್ಯೂ ಮಾಡಿ. ರಮೇಶ್ ಜಾರಕಿಹೊಳಿ ಜೀವನ ಮಾತಾಡಿ. ರೇವಣ್ಣನ ಮನೆ ನೋಡಿ, ಏನ್ ಬೇಕಂತ ಮಾತಾಡಿ. ಏನ್ ಮಾತಾಡ್ತೀರಿ? ಯಾವ ಶಬ್ದ ಮಾತಾಡಿ. ನೋಡಿ, ನಾನು ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಕಾಗ್ತದೆ. ಸರಿಯಾಗ್ತದೆ ನಾನು. ಆಯ್ತು, ಈಗ ಇದನ್ನು ಈಗ ಆಯ್ತು, ನಿಲ್ಲಿಸಿ. ಈಗ ಆಯ್ತು, ಈಗ ನೋಡಿ ಮತ್ತೆ ಮಾತಾಡ್ಬೇಕು. ಆಯ್ತು, ಇಲ್ಲಿ ಹಾಕಿದ್ರೆ ಹೇಳ್ತೇನೆ. ಈಗ ಮಾನ್ಯ ಅಧ್ಯಕ್ಷ ಇಲ್ಲ, ಯಾರು ನೀವು ಎದ್ದು ಮಾತಾಡ್ತೀರಿ? ಯಾರು ಕೊಡ್ತಾರೆ ಅವಕಾಶ? ಅವ್ರಿಗೆ ಬೇಕು ಅವ್ರು ಮಾತಾಡ್ತಾರೆ, ನಿಮ್ಗೆ ಬೇಕಾಗ ನೀವು ಮಾತಾಡ್ತಾರೆ, ಇವರಿಗೆ ಬೇಕಾದ ಇವರು ಮಾತಾಡ್ತಾರೆ. ಅವ್ರವ್ರು ಸರಿಯಾಗಿದೆ, ಎಲ್ಲ ಕೂಡ ಸರಿ ಆಗ್ತದೆ. ಈಗ ಇದೇ ಸಬ್ಜೆಕ್ಟ್ ಬೇಡ. ರಿಪ್ಲೈ ಮಾಡುವಾಗ ನಲ್ಲಿ ಚರ್ಚೆ ಆಗಬೇಕಾದ್ರೆ ನಾನು ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೆ. ಈಗ ಒಬ್ರು ಜವಾಬ್ದಾರಿಯುತವಾದಂತಹ ಸಚಿವರು ಅಸೆಂಬ್ಲಿಯಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಯಾರೋ ಸಾಮಾನ್ಯ ಸದಸ್ಯ ಅಲ್ಲ, ಒಬ್ಬ ಹಿರಿಯ ಸದಸ್ಯರು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಚಿವರೊಬ್ಬರು ಪ್ರಸ್ತಾಪ ಮಾಡಿದ್ದಾರೆ. ಇದನ್ನ ಈ ಸದನ ಯಾವುದೇ ರಾಜಕೀಯ ಪಕ್ಷದ ಭೇದ ಭಾವ ಇಲ್ಲದಂತೆ ಇದನ್ನ ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನ ಖಂಡಿಸ್ತವೆ. ಯಾವುದೇ ಕಾರಣಕ್ಕೆ ಈ ರೀತಿಯಾದಂತಹ ಘಟನೆಗಳು ಯಾರ ಬದುಕಿನಲ್ಲೂ ಕೂಡ ಆಗಬಾರದು. ಇದು ಬಹಳ ಸ್ಪಷ್ಟ. ವಿರೋಧಗಳು, ವೈಷಮ್ಯಗಳು ಸಿದ್ಧಾಂತದ ಅಡಿನಲ್ಲಿ ನಡೀಲಿ. ಒಂದು ನಿಮಿಷ ಸರ್, ಸಿದ್ಧಾಂತದ ಅಡಿನಲ್ಲಿ ನಡೀಲಿ. ಕಾರ್ಯಕ್ರಮಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನು ಸೋಲಿಸುವಂತ ಪ್ರಯತ್ನಗಳು ನಡೀಲಿ. ಯೋಜನೆಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತಹ ಪ್ರಕರಣಗಳು ನಡೀಲಿ. ಹನಿ ಟ್ರ್ಯಾಪ್ ಮುಖಾಂತರ ಇನ್ನೊಬ್ಬನನ್ನ ನೀವು ಕಟ್ಟಿ ಹಾಕುವಂತ ಪ್ರಯತ್ನ, ಒಬ್ರು ಒಳಗೆ ಇನ್ನೊಬ್ರೊಳಗೆ ಪ್ರಭಾವಿಗಳಿದ್ದಾರೆ. ಒಬ್ರು ಸಚಿವರು ಹೇಳಿದ್ದಾರೆ, ಸುಮ್ಮನೆ ಕುತ್ಕೊಳ್ಳಿಕ್ ಆಗಲ್ಲ ಅಂತ. ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷ. 48 ಜನ ಇದರಲ್ಲಿ
ಟೀಮ್ 48 ಜನರ ಮೇಲೆ ಆಗಿದೆ ಅಂತ ಹೇಳಿದ್ರು. ಗೃಹ ಸಚಿವರಿಗೆ ಪತ್ರ ಮುಖೇನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗೃಹ ಸಚಿವರು ದಯಮಾಡಿ ಇಲ್ಲೇ ಉತ್ತರ ಕೊಡಬೇಕು ನೀವು. ಯಾಕೆ ಅಂತಂದ್ರೆ ನಿಮ್ಮ ಜಿಲ್ಲೆಯ ಸಚಿವರದೇ ಈ ಪರಿಸ್ಥಿತಿ ಆದ್ರೆ ಇನ್ನು ಕರ್ನಾಟಕದ ಜನರ ಪರಿಸ್ಥಿತಿ ಏನು? ಯಾರು ಇದರಿಂದ ಕೈವಾಡ ಇದ್ದಾರೆ? ಅಷ್ಟು ದೊಡ್ಡ ಸಚಿವರು ಯಾರು ಇದರ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ? ಇದಕ್ಕೆ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ಯಾ ಅಥವಾ ಯಾರು ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದ್ಯಾ? ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಯಾವ ಕಾರಣಕ್ಕೂ ಸಹಿಸ್ಲಿಕ್ಕೆ ಆಗಲ್ಲ. ನಾಳೆ ಎಲ್ಲರ ಮೇಲೂ ಬರ್ಬೋದು ಮಾನ್ಯ ಅಧ್ಯಕ್ಷರೇ. ಇದು ಗೌರವದ ಪ್ರಶ್ನೆ, ಇದು ರಾಜಕಾರಣ ಅಲ್ಲ. ಇದರಲ್ಲಿ ಇದು ಗೌರವದ ಪ್ರಶ್ನೆ. ರಾಜಣ್ಣ ಅತ್ಯಂತ ಭಾವನಾತ್ಮಕವಾಗಿ ಮಾತಾಡಿದ್ರು. ರಾಜಣ್ಣನ ಪರ ಯಾರ ಜೀವನದಲ್ಲಿ ಈ ತರ ಆದ್ರೂ ಕೂಡ ಅವ್ರ ಫಲವಾಗಿ ನಾವೆಲ್ಲರೂ ಕೂಡ ನಿಲ್ಲೇಬೇಕು. ಹೆಂಗ್ ನಡೆಸ್ತಾರೆ ಹಿಂಗೆಲ್ಲರೂ ಕೂಡ ಹನಿ ಟ್ರ್ಯಾಪ್ ಅಂತಂದ್ರೆ? ಆಯ್ತು, ನೀವು ವಿರೋಧಿಗಳನ್ನ ನಾವು ಹೇಳ್ತೀವಿ, ಈಗ ನಿಮ್ ಗ್ಯಾರಂಟಿ ಸರಿ ಇಲ್ಲ, ನಾನು ವಿರೋಧ ಮಾಡ್ತೀನಿ. ಹನಿ ಟ್ರ್ಯಾಪ್ ಮುಖಾಂತರ ಮಾಡೋಬ್ಬರು ಕಟ್ಟಿ ಹಾಕ್ತೀನಿ ಅಂತಂದ್ರೆ ಏನ್ ನಡೆಸಿದಿರಿ ನೀವು? ದಯಮಾಡಿ ಗೃಹ ಸಚಿವರು ಇದನ್ನ ತಡ ಮಾಡ್ಲಿಕ್ಕಿಲ್ಲ. ನೀವು ನಿನ್ನೆ 10 ಗಂಟೆ ತನಕ ನಡೆಸಿರಿ, ಇವತ್ತು 11 ಗಂಟೆ ತನಕ ಸದನ ನಡೆಸಿ ತೊಂದರೆ ಇಲ್ಲ. ದಯಮಾಡಿ ಗೃಹ ಸಚಿವರು ಉತ್ತರ ಕೊಡಿ. ಈ ರೀತಿ ರಾಜ್ಯದಲ್ಲಿ ಒಂದು ಘಟನೆ ನಡೆದಾಗ ನಾಳೆ ನೋಡೋಣ ಇವತ್ತು ನೋಡೋಣ ಅಂತ ಹೇಳಿ ಆಗಲ್ಲ. ಸದನ ನಡೀತಾ ಇದೆ, ರಾತ್ರಿ 12 ಗಂಟೆ ತನಕ ಸದನ ನಡೆಸಿ. ಗೃಹ ಸಚಿವರು ಹೇಳ್ತಾ ಇಲ್ಲಿದ್ದಾರೆ, ಉತ್ತರ ಕೊಡಿ.